ಒಂದು ಪ್ರಾಡಕ್ಟ್ ಇದೆ. ಅದು ತುಂಬ ನ್ಯೂಟ್ರಿಷನ್ ಥರ ಅಂದರೆ ನ್ಯಾಚುರಲ್ ಪ್ರಾಡಕ್ಟು. ಅದು ನ್ಯಾಚುರಲ್ ಆಗಿರೋದ್ರಿಂದ ಈಸಿಯಾಗಿ ನಾವು ಅದರಲ್ಲೂ ಲೇಡೀಸು ತುಂಬ ಬೆನಿಫಿಟ್ ಆಗಿದೆ. ಒಂದು ಗ್ಯಾಸ್ಟ್ರಿಕ್ ಆಗಿರ್ಬೋದು, ಕ್ಯಾನ್ಸರ್ಗಾಗಿರ್ಬೋದು, ಬೇರೆ ಎನಿವನ್ ಒಂದು 20ರಿಂದ 25 ಕಾಯಿಲೆ ತನಕನೂ ವಾಸಿಯಾಗುವಂಥದ್ದು. ಅದು ಜ್ಯೂಸ್ ಟೈಪ್ ಬಂದಿದೆ. ಅದು 30 ml ಬೆಳಗ್ಗೆ 30 ml ಸಂಜೆ 30 ml ತೊಗೊಳ್ಳೋವಂಥದ್ದು. ಅದನ್ನು ತೊಗೊಂಡ್ರೆ ನಮಗೆ ಒಂದು ಬಾಡಿಗೆ ಒಂದು ಕೈಕಾಲು ಶಕ್ತಿ ಆಗಿರ್ಬೋದು, ರಕ್ತ ಹೆಚ್ಚುವಿಕೆ, ಮತ್ತು ಆ್ಯಂಟಿ ಆಕ್ಸಿಡೆಂಟು, ಮತ್ತು ವಿಭಿನ್ನ ಬೇರೆ ಬೇರೆ ಕಾಯಿಲೆಗಳಿಗೆ, ಕ್ಯಾನ್ಸರ್ಗೆ, HIV-ಗೆ, ಥೈರಾಯ್ಡ್ಗೆ, ಕಿಡ್ನಿ ಡಯಾಲಿಸಿಸ್ಗೆ ಎಲ್ಲದಕ್ಕೂ ಅನುಕೂಲ ಆಗಿದೆ. ಅದ್ರ ಬಗ್ಗೆ ನಾನು ಒಂದು ಮಾಹಿತಿ ಹೇಳ್ತೀನಿ. ಇದು ಐಪಲ್ಸ್ ಅಂತ ಇದೆ. ಐಪಲ್ಸ್ ಬಾಟ್ಲು 1 ಲೀಟ್ರ್ ಬಾಟ್ಲು. ಇದು ಬಂದು ಅಸೈಬೆರಿ ಫ್ರೂಟ್ಸಿಂದ ತಯಾರಿಸಿದ್ದಾರೆ. ಅಸೈಬೆರಿ ಫ್ರೂಟ್ಸು ಮತ್ತು ನಮ್ಮ ದೇಶದ್ದು 14 ಹಣ್ಣುಗಳನ್ನ ಸೇರಿಸಿ ಮಿಕ್ಸ್ ಮಾಡಿ ತಯಾರಿಸಿ ಅಂತಿರೋದು. ಇದನ್ನು ನಾವು ತಗೊಂಡಾಗ ಬೆಳಗಿನ ಜಾವ ಖಾಲಿ ಹೊಟ್ಟೆಗೆ ತೊಗೊಳ್ಳೋಂಥದ್ದು. ಇದ್ರ ಬೆನಿಫಿಟ್ಸು ನಾವು ತೊಗೊಂಡ್ಮೇಲೆ ಗೊತ್ತಾಗುತ್ತೆ. ಆದರೆ ಇದ್ರದ್ದು ನಮಗೆ ನ್ಯೂಟ್ರಿಷನ್ ಥರ ಅಲ್ಲ, ನಮ್ಮ ಬಾಡಿಗೆ ನಮ್ಗೆ ಎಷ್ಟು ಬೆನಿಫಿಟ್ ಆಗಿರುತ್ತೆ ಅಂತ ಅದು ತೊಗೊಂಡ್ಮೇಲೆ ಗೊತ್ತಾಗೋದು. ಅಷ್ಟು ಬೆನಿಫಿಟ್ಟು. ನನಗೆ ತುಂಬ ನರ್ವಸ್ ಆಗಿದ್ದೆ, ಶುಗರು, ಹೈ BP, ಹೈ ಶುಗರ್ ಇರೋದ್ರಿಂದ. ಐಪಲ್ಸು ಮತ್ತು ಐ ಕಾಫಿ ಅಂತ ಒಂದು ಪ್ರಾಡಕ್ಟ್ ಇದೆ, ಅದನ್ನೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನು ತೊಗೊಳ್ಳಿ, ನೀವು ಎಲ್ಲ ಹುಷಾರಾಗ್ತೀರಾ. ಹುಷಾರಿಲ್ಲದೆ ಇರಲಿ, ಅದ್ರ ಬಗ್ಗೆ ನಿಮಗೆ ಮಾಹಿತಿ ನಮಗೆ ಯೂಟ್ಯೂಬಲ್ಲಿ ನಾವು ತಿಳಿಸ್ಕೊಡ್ತೀವಿ. ನಾವು ಮೊದಲನೇ ಸತಿ ನಾನು ಇದನ್ನು ಮಾಡ್ತಿರೋದು, ನಿಮಗೆ ಪರಿಚಯ ಮಾಡಿಸ್ತಿರೋದು. ಇದನ್ನು ನೀವು ಎಲ್ಲರೂ ತೊಗೊಳ್ಳಿ, ಖುಷಿಯಾಗಿರ್ತೀರಾ, ಎನರ್ಜಿಯಾಗಿರ್ತೀರಾ, ಕೆಲಸ ಮಾಡ್ಬೋದು. ಅದರಲ್ಲೂ ನಾವು ಮನೆಯಲ್ಲಿರೋ ಹೌಸ್ ವೈಫ್ಗಳಿಗೆ ತುಂಬ ಬೆನಿಫಿಟ್ಸ್ ಇರುತ್ತೆ. ಹಾಗಾಗಿ ನಾನು ಇಷ್ಟಪಡ್ತೀನಿ ಇದನ್ನು. ನೀವು ಎಲ್ಲ ತೊಗೊಳ್ಳಿ, ಯೂಸ್ ಮಾಡಿ, ಚೆನ್ನಾಗಿರ್ತೀರ. ನಾನು ಮತ್ತೆ ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದಿಷ್ಟು. ಇದು ಮೊದಲನೇ ಪ್ರಾಡಕ್ಟ್ ಐಪಲ್ಸ್ ಅಂತ. ಎರಡನೇ ಪ್ರಾಡಕ್ಟ್ ಬಂದು ಐ ಕಾಫಿ ಅಂತ. ಐ ಕಾಫಿ ಈ ರೀತಿ ಬರುತ್ತೆ. ಐ ಕಾಫಿ ಇದು ಬಂದು ಏಕನಾಯಕ್ ಬೇರಿಂದ ಮಾಡಿರ್ತಾರೆ. ಅದು 2000 ವರ್ಷದ ಋಷಿಮುನಿಗಳು 2000 ವರ್ಷದ ಹಿಂದೆ ಇದನ್ನು ಅವರು ಕಂಡುಹಿಡಿದು, ಇದರಲ್ಲಿ ನಮಗೆ ಶುಗರ್ದು ಎಷ್ಟು ನಮಗೆ ಬೆನಿಫಿಟ್ ಇದೆ ಅಂದರೆ, ಇದಕ್ಕೂ ಅಷ್ಟೇ ನಾನು ಎರಡನ್ನೂ ಯೂಸ್ ಮಾಡಿದೆ. ಐ ಕಾಫಿ ಮತ್ತು ಐಪಲ್ಸ್ ಎರಡೂ ಯೂಸ್ ಮಾಡಿದ್ದೀನಿ. ಇವಾಗ ತುಂಬ ಕಂಪ್ಲೀಟಾಗಿ ನಾನು ಹುಷಾರಾಗಿದ್ದೀನಿ. ಹಾಗಾಗಿ ನೀವುಗಳು ಅಷ್ಟೇ, ಯಾವ ಶುಗರ್ ಇರಲಿ, ಶುಗರ್ ಇಲ್ಲದೆ ಇರೋರಿಗೆ ವೈಟ್ ಕಾಫಿ ಅಂತ